ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಸರ್ ಜನ? ಇವತ್ತು ಜನಗಳು ರಿಸೋರ್ಸ್ ಕಡಿಮೆ ಇರೋದ್ರಿಂದ ಫೇಲ್ ಆಗ್ತಾ ಇಲ್ಲ. ಜನಗಳು ಫೇಲ್ ಆಗ್ತಾ ಇರುವಂಥದ್ದು ರಿಸೋರ್ಸ್ಫುಲ್ನೆಸ್ ಇಲ್ಲದೆ ಇರೋದ್ರಿಂದ ಫೇಲ್ ಆಗ್ತಾ ಇದ್ದಾರೆ. ನಾನು ನಿಮ್ಗೆ ಇವಾಗ 10,000 ರೂಪಾಯಿ ಕೊಟ್ಟರೆ ನೀವು ಯಾವ ಥರ ನಡ್ಕೋತೀರಾ ಅನ್ನೋದು ನಾಳೆ 1 ಕೋಟಿ ರೂಪಾಯಿ ಕೊಟ್ಟರು ಅದೇ ಥರ ನಡ್ಕೋತೀರಾ. ಅರ್ಥಾತ್ ಅವನ ಮೈಂಡು ಹಾಗೆ ಟ್ರೈನ್ ಆಗೋಗಿರುತ್ತೆ. ದುಡ್ಡು ಒಂದು ಮಾತು ಹೇಳುತ್ತೆ, ಕೋಟಿ ಆಗೋವರೆಗೂ ನೀನು ನನ್ನನ್ನು ಸಾಕು, ಕೋಟಿ ಆದ್ಮೇಲೆ ನಾನು ನಿನ್ನನ್ನು ಸಾಕ್ತೀನಿ ಅಂತ. ಸೊ ಅಟ್ಲೀಸ್ಟ್ ಅಲ್ಲಿವರೆಗೂ ಬಿಡಬೇಕಲ್ಲ. ಸೊ ಬಟ್ ಹೆಂಗಂದ್ರೆ ಅವ್ರು EMI ಟ್ರಾಪಿಗೆ ಸಿಗಾಕೋಬಿಟ್ರೆ ದೆನ್ ಹೌ ಡು ದೇ ಬಿಕಮ್ ವೆಲ್ದಿ? ಎಲ್ಲರಿಗೂ 50 ಲಕ್ಷ ರೂಪಾಯಿ ಕಾರ್ ಕಾಣಿಸುತ್ತೆ, ಆದರೆ ಅವ್ನು 20 ಪೇಜ್ ಸೈನ್ ಮಾಡಿರೋ ಲೋನ್ ಪೇಪರ್ ಕಾಣಿಸಲ್ಲ ಸರ್. ಕರೆಕ್ಟ್. ಎಂಪ್ಲಾಯೀಸ್ಗಳಲ್ಲಿ ಅವ್ರಿಗೆ PF ಅಮೌಂಟ್ ಇರುತ್ತೆ. ಅವ್ರು ನೋಡಿ 80,000 1 ಲಕ್ಷ ಸಂಬಳ ಬಂದ್ರೆ ಅಷ್ಟು ಖಾಲಿ ಮಾಡ್ಕೊಬಿಡ್ತಾರೆ. ಆದರೆ PF ಅಲ್ಲಿ ಬರೀ 2,000 ಕಟ್ ಮಾಡ್ತಾ ಇರಲಿ, ಅದೇ ಅವ್ರ ರಿಯಲ್ ಸೇವಿಂಗ್ಸ್ ಆಗಿರುತ್ತೆ. ವೆಲ್ತ್ ಈಸ್ ನಾಟ್ ವಾಟ್ ಯು ಡೋಂಟ್ ಸಿ ಅಂಡ್ ವಾಟ್ ಯು ಕೆನ್ ನಾಟ್ ಆಕ್ಸೆಸ್, ದಟ್ ಈಸ್ ರಿಯಲ್ ವೆಲ್ತ್. ಯಾವುದೋ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗಬೇಕು ಅಂತ ಹೇಳಿದ್ರೆ ಸಿಂಪಲ್ ರೆಮಿಡಿ ತಿಳ್ಕೊಳ್ಳಿ. ನಾನು ಜಗತ್ತಿನಲ್ಲಿ ಇರುವಂಥ ಯಾವ ಒಂದು ಸಮಸ್ಯೆಯನ್ನು ನಾನು ಸಾಲ್ವ್ ಮಾಡ್ಬೋದು. ಯಾವಾಗ ಅವನು ಅದನ್ನು ಯೋಚನೆ ಮಾಡ್ತಾನೆ 100% ಅವನು ಆ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗ್ತಾನೆ. ಆದರೆ ಒಬ್ಬ ಅವನಿಗೆ ಬರ್ತಾರ ಸಂಬಳನೇ 50,000, ಅವ್ನು ತೊಗೊಂಡೋಗ್ಬಿಟ್ಟು 17 Pro, ನಾನು ಐಫೋನ್ ತೊಗೊಳೋದು ವಿರುದ್ಧ ಇಲ್ಲ, ನಾನು ಹೇಳ್ತಾ ಇರೋದು ಅವ್ನು ಬರ್ತಾ ಇರೋದು ಅಷ್ಟು ಲಿಮಿಟೆಡ್ ರಿಸೋರ್ಸಸ್ಸು. ಆದರೆ ಅವನು ಅದಕ್ಕೆ ವಿರುದ್ಧವಾಗಿ ಅವನು ಅಷ್ಟು ಅಮೌಂಟ್ ತೊಗೊಂಡೋಗಿ ಐಫೋನನ್ನು ಇಟ್ಟ ಅಂತ ಇಟ್ಕೊಳ್ಳೋಣ. ಇವಾಗ ಏನಾಗುತ್ತೆ, ಅವ್ನು EMI ಟ್ರಾಪಲ್ಲಿ ಸಿಗಾಕೋಬಿಡ್ತಾನೆ. ಯಾಕಂದರೆ ಬ್ಯಾಕಲ್ಲಿ ಒಂದು ಲೋಗೋ ಕಾಣಿಸ್ಬೇಕಾಗಿರುತ್ತೆ ಅಷ್ಟೇ. ಅವರು ಪ್ರತಿ ತಿಂಗಳು ಬರೀ 20,000 ಇನ್ವೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರ ಲೈಫ್ನ ಅವ್ರು ತಿರ್ಕೊಂಡು ನೋಡಿದ್ರೆ ಅವರು ವೆಲ್ದಿಯಾಗಿ ಬೆಳೀತಾ ಇರ್ತಾರೋ ಹೊರತು ಅವ್ರು ಯಾವತ್ತೂ ಅವ್ರ ದುಡ್ಡನ್ನ ಕಳ್ಕೊತಾ ಇರೋದಿಲ್ಲ. ಅರ್ಥ ಇಷ್ಟೇನೆ, ರಿಚ್ ಅಂತ ಹೇಳಿದ್ರೆ ಹೂ ಇನ್ವೆಸ್ಟ್ ಇನ್ ಎಕ್ಸ್ಪೆನ್ಸಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಆಫ್ಟರ್ ಲಾಂಗ್ ಟೈಮ್ ವೆಲ್ತ್ ಎಕ್ಸ್ಪರ್ಟ್ ಇದ್ರ ಬಗ್ಗೆ ನಾನು ಕಳೆದ ಅನೇಕ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೆ. ಆದರೆ ಲಾಂಗ್ ಟೈಮ್ ಆದ ನಂತರ ಮತ್ತೊಮ್ಮೆ ವೆಲ್ತ್ ಎಕ್ಸ್ಪರ್ಟ್ ಆಗಿರುವಂಥ ಸುರೇಶ್ ಶೈವ ಅವರನ್ನ ಮೈಸೂರಿನಿಂದ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಇವತ್ತು ಬರಮಾಡ್ಕೊಂಡಿದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರು ಹಣ ಮಾಡುವುದು ಅಥವಾ ಈ ನಮ್ಮ ಬದುಕಿನ ಜೀವನ ಶೈಲಿಯ ಬಗ್ಗೆನೂ ಕೂಡ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಮಾಹಿತಿಯನ್ನು ಕೊಟ್ಟರು. ಸುಮಾರು ಜನ ದುಡ್ಡು ಮಾಡೋದು ಹೆಂಗೆ ಸರ್, ಈಸಿಯಾಗಿ ದುಡ್ಡು ಮಾಡಬೇಕು ಸರ್, ಟಿಪ್ಸ್ ಇದ್ದರೆ ಕೊಡಿ ಸರ್ ಅಂತೆಲ್ಲ ನನ್ನನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಇದನ್ನು ನಾನು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನು ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮೊದಲಿಗೆ ಹೇಳ್ಬಿಡ್ತೀನಿ, ಕಳೆದ 12 ವರ್ಷಗಳಿಂದ ಬ್ಯಾಂಕಿಂಗ್ ಫೀಲ್ಡಲ್ಲಿ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ 13 ವರ್ಷ ಫೈನಾನ್ಷಿಯಲ್ ಮೆಂಟರ್ ಆಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸೈಕಾಲಜಿ ವಿಭಾಗದಲ್ಲಿ ಒಂದು 8 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಸೈಕಾಲಜಿ ಇರ್ಬೋದು, ಎನರ್ಜಿ ಇರ್ಬೋದು, ಮನಿ ಇರ್ಬೋದು, ಸೈಕಾಲಜಿ ಇಂಟಿಗ್ರೇಷನ್ ಅಂತ ನಾವೇನು ಹೇಳ್ತೀವಿ, ಇವೆಲ್ಲ ವಿಭಾಗದಲ್ಲೂ ಕೂಡ ಸುಮಾರು ವರ್ಷಗಳಿಂದ ಕೆಲಸ. ಅಂದರೆ ಇದೆಲ್ಲವನ್ನು ಒಬ್ಬನೇ ವ್ಯಕ್ತಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಸೊ ಒಬ್ಬ ವ್ಯಕ್ತಿ ಈ ಥರದ ವಿಚಾರದಲ್ಲಿ ನಮ್ಮ ಜಗತ್ತಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಸುರೇಶ್ ಶೈವ ಅವರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದ್ರ ಜೊತೆಗೆ ವೆಲ್ತ್ ಮ್ಯಾನಿಫೆಸ್ಟೇಷನನ್ನು ನೀವೇನಾದರೂ ಮಾಡಬೇಕು ಅಥವಾ ವೆಲ್ತ್ ಮ್ಯಾನೇಜ್ಮೆಂಟನ್ನು ಮಾಡೋದು ಹೇಗೆ ಅನ್ನೋದನ್ನು ಕಲಿಬೇಕು ಅನ್ನೋದಿದ್ದರೆ ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಡಿಸ್ಪ್ಲೇಯಲ್ಲೂ ನೋಡಿರ್ತೀರ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್, ಈ ಮನುಷ್ಯ ರಿಚ್ ಆಗಬೇಕು ಅಂತ ಹೇಳ್ತಾ ಇರ್ತಾನೆ. ಆದರೆ ರಿಚ್ ಆಗೋದು ನಿಜವಾದ ಗುರಿ ಅಲ್ಲ ಅನ್ನೋದನ್ನು ನಾನು ತಿಳ್ಕೊಂಡೆ. ಸೊ ಹಾಗಾಗಿ ಅದನ್ನು ನಮ್ಮ ವೀಕ್ಷಕರಿಗೂ ನಾವು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವೆಲ್ತ್ ಕ್ರಿಯೇಷನ್ಸ್ನಲ್ಲಿ ಕ್ರಿಯೇಟಿವಿಟಿಯ ಪಾತ್ರ ಹೇಗಿರುತ್ತೆ, ಆಮೇಲೆ ಮೈಂಡ್ಸೆಟ್ಟು, ವೈಬ್ರೇಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಇವುಗಳ ಮಧ್ಯದ ನಿಜವಾದ ಸಂಪರ್ಕ ಏನು, ಜೊತೆಗೆ ವೆಲ್ತ್ ಮ್ಯಾನಿಫೆಸ್ಟೇಷನಲ್ಲಿ ಯೂನಿವರ್ಸ್ನ ಪಾತ್ರ ಇರುತ್ತಾ, ಇವೆಲ್ಲದರ ಬಗ್ಗೆ ಸ್ಥೂಲವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂತೀನಿ. ಸೊ ಬಹುಶಃ ನನಗೆ ಗೊತ್ತು ಈ ಕಾರ್ಯಕ್ರಮನ ಸುಮಾರು ಜನ ನೋಡ್ತಾರೆ. ಯಾಕಂದರೆ ಹಣ ಮಾಡುವುದು ಹೆಂಗೆ ಅನ್ನೋದ್ರ ಬಗ್ಗೆ ನಾವು ಹಿಂದೆ ವಿಡಿಯೋ ಮಾಡಿದಾಗ ಅದನ್ನು ಲಕ್ಷಾಂತರ ಜನ ನೋಡಿದ್ರು. ಸುಮಾರು ಜನ ಮತ್ತೊಮ್ಮೆ ಸುರೇಶ್ ಶೈವ ಅವ್ರನ್ನ ಕರೆಸಿ ಅಂತಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಕಮೆಂಟ್ಸನ್ನು ಕೂಡ ಮಾಡಿದ್ದಾರೆ. ಸರ್, ಇವತ್ತು ನನ್ನ ಮೊದಲನೆಯ ಪ್ರಶ್ನೆ, ಸುಮಾರು ಜನರಿಗೆ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಅದಕ್ಕೆ ಫೈನಾನ್ಷಿಯಲ್ ಪ್ಲ್ಯಾನೂ ಬೇಕಾಗುತ್ತೆ. ಜೊತೆಗೆ ನಮ್ಮ ಹತ್ರ ಏನು ರಿಸೋರ್ಸಸ್ ಇದೆ ಅನ್ನೋದು ನಮ್ಮ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಇಲ್ಲಿ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಜನರಿಗೆ ನನ್ನ ಹತ್ರ ಬಿಸ್ನೆಸ್ ಮಾಡೋದಕ್ಕೆ ರಿಸೋರ್ಸಸ್ ಇಲ್ಲ ಗುರು, ನನ್ನ ಹತ್ರ ಆಗೋದಿಲ್ಲ ಅಂತ ಅನ್ಕೊಂತಾರೆ.
ಆದರೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಜನರ ಹತ್ರ ರಿಸೋರ್ಸಸ್ ಇದೆ, ಆದರೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅವರಿಗೆ ಬರ್ತಾ ಇಲ್ಲ. ಈ ವಿಚಾರವನ್ನು ನಾನು ಕೈಗೆತ್ಕೊಂಡಾಗ ನನಗೆ ಅನಿಸುವಂಥ ಮೊದಲನೇ ಪ್ರಶ್ನೆ, ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಸರ್ ಜನ? ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಗೇನ್ ಸೊ ವಾಪಸ್ ಕರೆಸ್ತಾ ಇರೋದಕ್ಕೆ. ಎಸ್ ಸರ್, ಎಸ್. ಸೊ 1970 ಇಸ್ವಿನಲ್ಲಿ ಆ ಸಮಯವನ್ನು ತಗೊಂಡ್ರೆ ಫ್ಲೈಟ್ ಟ್ರಾವೆಲ್ ಆ ಮೂವ್ಮೆಂಟ್ ಅಲ್ಲಿ ಮಾತ್ರ ಒಂದು ಬೂಮಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಹೌದು, ಕರೆಕ್ಟ್. ಸೊ ಎಲ್ಲರೂ ಜನಗಳೆಲ್ಲ ಫ್ಲೈಟ್ ಟ್ರಿಪ್ಸ್ಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಲಗೇಜ್ಗಳನ್ನ ತುಂಬ ಹೆವಿ ಆಗಿರುವಂಥ ಲಗೇಜಸ್ಗಳು, ಅಂದರೆ ಆಲ್ಮೋಸ್ಟ್ ನಿಯರ್ಲಿ 20 to 30 kg ಇರುವಂಥ ಲಗೇಜಸ್ಗಳನ್ನೆಲ್ಲ ಎತ್ಕೊಂಡು ಏರ್ಪೋರ್ಟ್ ಟರ್ಮಿನಲ್ಸಲ್ಲೆಲ್ಲ ಓಡಾಡ್ತಿರ್ತಾರೆ. ಕರೆಕ್ಟ್. ಸೊ ಆ ಟರ್ಮಿನಲ್ಸ್ನೆಲ್ಲರೂ ವಾಕ್ ಮಾಡ್ತಾ ಇದ್ರು, ಅವರಲ್ಲಿ ಇದ್ದಂಥದ್ದು ಬರೀ ಸ್ಟ್ರಗಲ್ಸು. ಸೊ ಮತ್ತೆ ವಾಪಸ್ಸು ಅವರು ಒಂಥರ ಬೇವ್ರ್ತಿರ್ತಾರೆ ಎಲ್ಲ ಕಡೆ. ಅದನ್ನು ಎಳ್ಕೊಂಡು ಹೋಗ್ಬೇಕಾಗಿರುತ್ತೆ. ಆ ಥರ ಸಿಚುವೇಶನ್ನು ನಿರ್ಮಾಣ ಆಗಿರುತ್ತೆ 1970 ಇಸ್ವಿ. ಏನು ಎಲ್ಲ ಫ್ಲೈಟ್ಸ್ ಎಲ್ಲ ಮೂವ್ ಆಗಬೇಕಾದ್ರೆ, ಅಂದರೆ ಬೂಮಿಂಗ್ ಸ್ಟೇಜಲ್ಲಿ ಇರಬೇಕಾದ್ರೆ ನೋಡಿ, ಆ ಟೈಮಲ್ಲಿ ಒಬ್ರು ಬರ್ನಾರ್ಡ್ ಸ್ಯಾಡೋ ಅನ್ನುವಂಥವ್ರು ಒಬ್ರು ವ್ಯಕ್ತಿ ಇರ್ತಾರೆ. ಅವರು ಒಂದು ಪ್ರೈವೇಟ್ ಲಗೇಜ್ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಬ್ರು ಕಪಲ್ಲು ಅರಬ್ ಟ್ರಿಪ್ನ ಮುಗಿಸ್ಕೊಂಡು ಈ ಸೂಟ್ ಕೇಸ್ಗಳನ್ನು ಎಳ್ಕೊಂಡು ಬರ್ತಾ ಇರೋದನ್ನು ಅವ್ರು ಗಮನಿಸ್ತಾರೆ. ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅವ್ರು ಹಿಂಗೆ ಎಳಿತಾರೆ, ಎತ್ಕೊಳ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅವ್ರು ಅದನ್ನ ನೋಡ್ತಾರೆ, ಆಮೇಲೆ ಪಕ್ಕ ತಿರುಗಿ ನೋಡ್ತಾರೆ. ಅಲ್ಲಿ ದೊಡ್ಡದಾಗಿರುವಂಥ ಟ್ರಾಲಿ ಟೈಪ್ ಇರುವಂಥದ್ದು ತುಂಬಾ ಈಸಿಯಾಗಿ ಸರಾಗವಾಗಿ ಉರುಳಿಸ್ಕೊಂಡು ಹೋಗ್ತಾ ಇರ್ತಾರೆ ವೀಲ್ಸ್ಗಳಲ್ಲಿ. ಇವ್ರಿಗೆ ಅವಾಗ ಅನ್ಸುತ್ತೆ, ಸೂಟ್ ಕೇಸ್ಗಳು ಯಾಕೆ ಈ ಥರ ರೋಲ್ ಆಗೋದಕ್ಕಾಗಲ್ಲ ಅನ್ನುವಂಥ ಡೌಟ್ ಬರುತ್ತೆ ಅವ್ರಿಗೆ. ಸೊ ಅದಾದ್ಮೇಲಿಂದ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದ್ಬಿಟ್ಟು ನಾವಾಗಿದ್ರೆ ಏನು ಮಾಡ್ತಿದ್ದೋ, ಬೇರೆಯವ್ರು ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಿದ್ದ, ಬಿಡಪ್ಪ ಅವ್ನ ಪಾಡ್ಗ ಅವ್ನ ಹಣೆ ಬರ ಅವ್ನು ಎತ್ಕೊಂಡು ಹೋಗ್ತಾ ಇದ್ದ ಅಂತ ಸುಮ್ಮನೆ ಆಗ್ತಿದ್ದ. ಆದ್ರೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅವ್ರ ಮನೆಗೆ ಬಂದ್ಬಿಟ್ಟು ಅದನ್ನ ಸುಮ್ಮನೆ ಬಿಡ್ಲಿಲ್ಲ. ಅವ್ರದ್ದೊಂದು ಓನ್ ಸೂಟ್ ಕೇಸ್ನ ತಗೊಳ್ತಾರೆ. ಆ ಸೂಟ್ ಕೇಸ್ನ ತಗೊಂಡು ಹೋಗ್ಬಿಟ್ಟು ಅದಕ್ಕೆ ಒಂದು 2 ವೀಲ್ನ ಅಟ್ಯಾಚ್ ಮಾಡ್ತಾರೆ. ಇಡೀ ಪ್ರಪಂಚದಲ್ಲೇನೆ ಫಸ್ಟ್ ಟೈಮ್ ರೋಲಿಂಗ್ ಎವರ್ ಸೂಟ್ ಕೇಸ್ ಅಂತ ನಿರ್ಮಾಣ ಮಾಡಿದ್ದೆ ಬರ್ನಾರ್ಡ್ ಸ್ಯಾಡೋ ಅವರು. ಅದಾದ್ಮೇಲಿಂದ ತುಂಬಾ ಜನಗಳು, ಅಂದ್ರೆ ಸೇಲ್ಸ್ ಪೀಪಲ್ ಮತ್ತೆ ಇವರೆಲ್ಲ ಯಾರಿರ್ತಾರೆ, ಇವರೆಲ್ಲರೂ ಅದನ್ನ ಮಾರ್ಕೆಟಿಂಗ್ ಆಗೋದಕ್ಕೆ ಬಿಡೋದಿಲ್ಲ. ಅವ್ರು ಏನಂತಾರೆ ಅಂತ ಹೇಳಿದ್ರೆ, ಇದು ಲೇಜಿ ಪ್ರಾಡಕ್ಟು, ಇದು ಫೆಮಿನೈನ್ ಪ್ರಾಡಕ್ಟು, ಹೆಣ್ಮಕ್ಳು ಎತ್ಕೊಂಡು ಓಡಾಡುವಂಗಿರುತ್ತೆ, ಆ ಥರ ನೆಗೆಟಿವ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದಾದ ನಂತರ 1980 ಇಸ್ವಿನಲ್ಲಿ ಬಾಬ್ ಪ್ಲಾತ್ ಅನ್ನುವಂಥ ಒಬ್ರು ಪೈಲಟ್ ಇರ್ತಾರೆ. ಸೊ ಅವರು ಇದಕ್ಕೆ ಐಡಿಯಾವನ್ನ ಇಂಪ್ರವೈಸ್ ಮಾಡಿ ಅದಕ್ಕೆ 4 ವೀಲ್ಸ್ಗಳನ್ನ ಹಾಕಿ ಅದನ್ನ ಟ್ರಾಲಿ ಟೈಪ್ ಮಾಡಿರ್ತಾರೆ. ನಾವು ಇದೊಂದು ಸಣ್ಣ ಎಕ್ಸಾಂಪಲ್ ನಮಗೆ, ಬಟ್ ಇಲ್ಲಿ ಏನು ಮೇಜರ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಟ್ವಿಸ್ಟ್ ಒಂದು ನೋಡಿ. ಅವತ್ತು ವೀಲ್ಸು ಇತ್ತು, ಸೂಟ್ ಕೇಸು ಇತ್ತು, ಆದ್ರೆ ಯಾರಿಗೂ ಅವೆರಡನ್ನ ಇಂಟಿಗ್ರೇಟ್ ಮಾಡಬೇಕು ಅನ್ನೋ ಐಡಿಯಾನೇ ಬರಲಿಲ್ಲ. ಸೊ ಸೇಮ್ ವೇ ಸೂಟ್ ಕೇಸ್ನ ಫಸ್ಟ್ ಟೈಮ್ ಮಾಡಿದಂಥವ್ರು ಬರ್ನಾರ್ಡ್ ಸ್ಯಾಡೋ. ನಾನು ಹೇಳಿದಾಗೆ ಒಂದೇ ಒಂದು ಸಿಂಪಲ್ ಐಡಿಯಾ ಅದು ಅಲ್ವಾ, ಅಂದ್ರೆ ಒಂದು ಸೂಟ್ ಕೇಸ್ ಇತ್ತು, ಒಂದು ವೀಲನ್ನು ಅಟ್ಯಾಚ್ ಮಾಡಿದ್ರು, ಬಹಳ ಸಿಂಪ್ಲೆಸ್ಟ್ ಐಡಿಯಾ. ಆದ್ರೆ ಇವತ್ತು ಇಡೀ ಪ್ರಪಂಚದ ಲಗೇಜ್ ಇಂಡಸ್ಟ್ರಿನೇ ಅದು ಚೇಂಜ್ ಮಾಡ್ಬಿಟ್ಟಿದೆ. ಅದಾದ್ಮೇಲೆ ಅವ್ರು ಪೇಟೆಂಟ್ ಮಾಡ್ತಾರೆ. 17 ವರ್ಷಗಳ ನಂತರ ಅದನ್ನ ಬೇರೆ ಕಂಪ್ನೀಸ್ಗಳೆಲ್ಲ ಕಾಪಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿವರೆಗೂ ಅವ್ರದ್ದು ಪೇಟೆಂಟ್ ಮುಗಿದೋಗ್ಬಿಟ್ಟಿರುತ್ತೆ. ಅದರೊಳಗಡೆ ಸ್ಯಾಮ್ಸೊನೈಟ್ ಮತ್ತೆ ಡೆಲ್ಸಿ ಮತ್ತೆ ನಾವೀಗ ನೋಡುವಂಥ VIP, ಸ್ಕೈ ಬ್ಯಾಗ್ಸು, ಅಮೆರಿಕನ್ ಟೂರಿಸ್ಟರು, ಇವೆಲ್ಲನೂ ಅದರಿಂದ ಇನ್ಸ್ಪೈರ್ ಆಗಿದ್ದೇನೆ. ಸೊ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ಜನಗಳು ರಿಸೋರ್ಸ್ ಕಡಿಮೆ ಇರೋದ್ರಿಂದ ಫೇಲ್ ಆಗ್ತಾ ಇಲ್ಲ. ಜನಗಳು ಫೇಲ್ ಆಗ್ತಾ ಇರುವಂಥದ್ದು ರಿಸೋರ್ಸ್ಫುಲ್ನೆಸ್ ಇಲ್ಲದೆ ಇರೋದ್ರಿಂದ ಫೇಲ್ ಆಗ್ತಾ ಇದ್ದಾರೆ. ಯಾವುದೇ ಒಂದು ಸಮಸ್ಯೆ, ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗಬೇಕು ಅಂತ ಹೇಳಿದ್ರೆ ಸಿಂಪಲ್ ರೆಮಿಡಿ ತಿಳ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಜಗತ್ತಿನಲ್ಲಿ ಇರುವಂತ ಯಾವ ಒಂದು ಸಮಸ್ಯೆಯನ್ನ ನಾನು ಸಾಲ್ವ್ ಮಾಡ್ಬೋದು, ಯಾವಾಗ ಅವನು ಅದನ್ನ ಯೋಚನೆ ಮಾಡ್ತಾನೆ 100% ಅವನು ಆ ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗ್ತಾನೆ. ಬಟ್ ದ ಮೂಮೆಂಟ್ ಯಾವಾಗ ಅವನು ಇಲ್ಲಪ್ಪ ಏನಕ್ಕೆ ಬಿಸ್ನೆಸ್ ಮಾಡ್ತೀರಾ, ನೀವು ಯಾರನ್ನ ಬೇಕಾದ್ರೂ ಕೇಳ್ಕೊಂಡು ಬನ್ನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಯಾಕೆ ನಮ್ಮ ಬಾಸ್ ಬೈತಾನೆ ಸರ್, ಅವ್ನು ಬೈಗಳು ತಡೆಯೋಕಾಯ್ತಲ್ಲ, ಅದಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಅವ್ನು ಯಾವತ್ತೂ ಫೇಲ್ ಆಗಿ ಹೋಗ್ತಾನೆ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಪರ್ಪಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಸ್ನೆಸ್ ನಲ್ಲಿ ಆಕ್ಚುಲಿ ನಾವು ಏನು ಮಾಡ್ತೀವಿ, ನಾವು ಯಾವ ರೀತಿಯ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬಿಸ್ನೆಸ್ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಜನಗಳೆಲ್ಲ ಯೋಚನೆ ಮಾಡಿದ್ರೆ, ಸೊ ಯಾಕಪ್ಪ ನನಗೆ ಈ ಕಷ್ಟ ಅಂತ ಅನ್ಕೊಂಡ್ರೆ ಅವ್ನು ವಿಕ್ಟಿಮ್ ಆಗಿ ಫೀಲ್ ಆಗ್ತಾನೆ. ಆದರೆ ನನಗೆ ಇದು ಬರ್ತಾ ಇದೆ ಪ್ರಾಬ್ಲಮ್ಮು, ಬಟ್ ನಾನು ಇದರಿಂದ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ಅವನು ಕ್ರಿಯೇಷನನ್ನು ಮಾಡಿರ್ತಾನೆ. ಸೊ ಒಂದು ಬಿಸ್ನೆಸ್ನಲ್ಲಿ ಒಂದು ರಿಚ್ ಆಗಬೇಕು ಅಥವಾ ಅವ್ರೇನಾದ್ರು ವೆಲ್ದಿ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಅವ್ರು ಏನಾದರೂ ಮಾಡಲಿ, ಬಿಸ್ನೆಸ್ ಮಾಡಬೇಕು ಅಂತ ಇಟ್ಕೊಂಡಿರಲಿ ಅಥವಾ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತ ಇಟ್ಕೊಂಡಿರಲಿ, ಅವರು ರಿಸೋರ್ಸಸ್ಗಳನ್ನು ರಿಸೋರ್ಸ್ಫುಲ್ ಆಗಿ ಬಳಸ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಎಸ್ ಖಂಡಿತ ಸರ್. ನಾನು ನಿಮ್ಮ ಪ್ರತಿ ಮಾತನ್ನು ಕಳೆದ ಅನೇಕ ಒಂದು 10-12 ಎಪಿಸೋಡ್ಗಳಲ್ಲಿ ನಾವು ಏನು ಶೂಟ್ ಮಾಡಿದ್ವಿ ಆವಾಗಿಂದನೂ ಕೆಲವೊಂದನ್ನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೆ. ಅಂದರೆ
ನಾವೆಲ್ಲ ತುಂಬ ಕಡೆ ಕೇಳಿಸ್ತೀವಿ ರಿಚ್ ಲೈಫ್ ಸ್ಟೈಲ್ ಬೇಕು, ರಿಚ್ ಪೀಪಲ್ಲು, ರಿಚ್ ಮೈಂಡ್ ಸೆಟ್ಟು, ಈ ಥರ ಎಲ್ಲ ನ್ಯೂಸ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ. ಆದರೆ ನೀವು ಯಾವತ್ತೂ ಕೂಡ ಆ ಪದವನ್ನು ಉಪಯೋಗಿಸೋದೇ ಇಲ್ಲ, ರಿಚ್ ಅನ್ನುವಂಥ ಪದವನ್ನು ನೀವು ಉಪಯೋಗಿಸೋದೇ ಇಲ್ಲ. ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲ ನಮ್ಮ ವೀಕ್ಷಕರು ಬೇಕಾದ್ರೆ ಹಳೆ ಎಪಿಸೋಡನ್ನು ಹೋಗಿ ನೋಡ್ಕೊ ಬಂದರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇವ್ರು ಯಾವಾಗಲೂ ವೆಲ್ದಿ 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 ಅಂತ ಹೇಳ್ತಾ ಇರ್ತಾರೆ. ವೆಲ್ತ್ ಬಗ್ಗೆನೇ ಜಾಸ್ತಿ ನೀವು ಫೋಕಸ್ ಮಾಡ್ತಾ ಇರ್ತೀರ. ಸೊ ವೆಲ್ದಿ ಅನ್ನುವಂಥ ಪದನೇ ನಿಮ್ಮ ಬಾಯಿಂದ ನಾನು ಕೇಳ್ತಾ ಇರ್ತೀನಿ. ಈ ರಿಚ್ ಆಗೋದು ಮತ್ತು ವೆಲ್ದಿ ಆಗೋದು ಇವೆರಡರ ಮಧ್ಯೆ ಏನಾದರೂ ವ್ಯತ್ಯಾಸ ಇದೆಯಾ ಸರ್? ಯಾಕೆ ನೀವು ಆ ಪದವನ್ನೇ ಜಾಸ್ತಿ ಉಪಯೋಗಿಸ್ತೀರಾ ಅಂತ? ನೋಡಿ, ನೀವು ದಾರಿನಲ್ಲಿ ಈಗಿದೆ ರೋಡಲ್ಲಿ ಅಂತ ಇಟ್ಕೊಳ್ಳೋದು, ಒಂದು ಲಕ್ಸುರಿಯಸ್ ಕಾರ್ ಹೋಗ್ತಾ ಇರುತ್ತೆ, ಅದನ್ನ ಡ್ರೈವ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಜನಗಳೆಲ್ಲ ಏನಂತ ಕರೀತಾರೆ ಹೇಳಿ? ವಾವ್, ವಾಟ್ ಅ ರಿಚ್ ಮ್ಯಾನ್ ಅಂತ ಹೇಳ್ತಾರೆ. ಆದರೆ ಜನಗಳೆಲ್ಲ ಏನಂತ ಹೇಳಲ್ಲ ಗೊತ್ತಾ? ಯಾರು ಏನಂತ ಹೇಳಲ್ಲ ಅಂತ ಹೇಳಿದ್ರೆ, ವಾವ್ ವಾಟ್ ಅ ಲೋನ್ ಅಂತ ಯಾರು ಹೇಳಲ್ಲ. ಯಾವ್ದಾದ್ರು ಒಂದು ದೊಡ್ಡ ಮನೆ ನೋಡಿದ ತಕ್ಷಣ, ಎಕಾಸ್ ಟುಗೆದರ್ ಅಲ್ಲಿರುವಂತ ಮನೆ ಅಥವಾ ದೊಡ್ಡದಾಗಿರುವಂತ ಮನೆಗಳನ್ನ ನೋಡಿದ ತಕ್ಷಣನೇ ಅವರು ವಾವ್ ವಾಟ್ ಅ ಡ್ರೀಮ್ ಹೌಸ್ ಅಂತ ಕರೀತಾರೆ. ಆದ್ರೆ ಯಾರನ್ನೂ ವಾವ್ ವಾಟ್ ಅ ಲೈಫ್ ಟೈಮ್ EMI ಅಂತ ಯಾರು ಹೇಳೋದಿಲ್ಲ. ಸೊ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಸೊಸೈಟಿನಲ್ಲಿ ಇರುವಂತ ಒಂದು ಗೇಮ್ ಇದು. ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸೆಲೆಬ್ರೇಟ್ ಮಾಡೋದು ವಿಸಿಬಲ್ ರಿಚ್ನೆಸ್ನ, ಬಟ್ ನಾವು ಮಿಸ್ ಮಾಡುವಂಥದ್ದು ಇನ್ವಿಸಿಬಲ್ ಟ್ರೂತ್ನ. ಓಕೆ, ಎಲ್ಲರಿಗೂ ನಾನು ಯಾಕೆ ವೆಲ್ದಿ ಅನ್ನುವಂಥ ಪದನೇ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ, ನಿಜ ಹೇಳ್ಬೇಕಂದ್ರೆ ರಿಚ್ಗೂ ವೆಲ್ದಿಗೂ ಅವೆರಡು ಬೇರೆ ಬೇರೆ, ಕಂಪ್ಲೀಟ್ಲಿ ಬೇರೆ ಬೇರೆ. ನಾನು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಇರ್ತೀನಿ. ವೆಲ್ತ್ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಏನು ಕಾಣಿಸಲ್ಲ ಅದು. ರಿಚ್ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ ಅದು EMI ಜೊತೆಗೋ ಅಥವಾ ನಮ್ಮ ಎಕ್ಸ್ಪೆನ್ಸಸ್ ಜೊತೆಗೋ ಟೈಅಪ್ ಆಗೋಗಿರುತ್ತೆ. ಬಿಕಾಸ್ ಹಿ ಮೇ ಲುಕ್ ರಿಚ್. ಆದರೆ ವೆಲ್ದಿ ಅಂತ ಹೇಳೋದು ಕಣ್ಣು ಕಾಣಿಸ್ತಾ ಇರುವಂಥದ್ದು. ನಮ್ಮ ಮಂಡ್ಯ ಮೈಸೂರು ಕಡೆ ಎಲ್ಲ ತುಂಬ ಜನಗಳು ಅವರೊಂದು ಪಂಚೆ ಉಟ್ಕೊಂಡು ಬಂದಿರ್ತಾರೆ ಸರ್. ನಮ್ಮ ಮಂಡ್ಯದೊಂದು ಸ್ಟೈಲ್ ಇದೆ, ಮಂಡ್ಯ ಮೈಸೂರದ್ದು ಪಟಾಪಟಿ ಚಡ್ಡಿ, ಆಯ್ತಾ, ಅದು ಹಾಕೊಂಡು ಬಂದಿರ್ತಾರೆ. ಅವರು ನೋಡಿದ್ರೆ ಒಂದು ಹವಾಯಿ ಸ್ಲಿಪ್ಪರ್ ಹಾಕೊಂಡು ನಿಂತಿರ್ತಾರೆ. ಬಟ್ ನೋಡಿದ್ರೆ ಆ ಮನುಷ್ಯ ಮಿನಿಮಮ್ ಅಂತ ಹೇಳಿದ್ರು 4-5 ಕೋಟಿ ರೂಪಾಯಿ ಬಾಳ್ತಾರೆ. ಇನ್ನೊಬ್ರು ನೀಟಾಗಿ ಸೂಟ್ ಹಾಕೊಂಡು ಎಲ್ಲಾ ತರ ರೆಡಿ ಇದ್ರು ಅವ್ರು ಬರುವಂತ ಸಂಬಳದಲ್ಲಿ 90% ಆಫ್ ಸಂಬಳ ಬರೀ EMIಗೆ ಹೋಗ್ತಾ ಇರುತ್ತೆ. ಸೊ ಇವರಿಬ್ರಲ್ಲಿ ರಿಚ್ ಯಾರು ಮತ್ತೆ ವೆಲ್ದಿ ಯಾರು? ಹಾಗಿದ್ರೆ ಯಾವ ವ್ಯಕ್ತಿ EMI ನಲ್ಲಿ ಇರ್ತಾನೆ ಅವನು ನಾನು ರಿಚ್ ಅಂತ ಅನ್ಕೊಳ್ತಿರ್ತಾನೆ, ಯಾಕಂದ್ರೆ ಯಾರ್ದೋ ಲೋನಲ್ಲಿ ಬದುಕ್ತಾ ಇದ್ದಾರೆ ಅವನು. ಆದ್ರೆ ಒಬ್ಬ ವೆಲ್ದಿ ಅವನದು ದುಡ್ಡು ಬೆಳೀತಾ ಇರೋದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಇರ್ತೀನಿ ನೋಡಿ. ಒಬ್ಬ 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. 90,000 ರೂಪಾಯಿ ಬರೀ ಅವನು ಶೋ ಆಫ್ ಖರ್ಚು ಮಾಡಿದ್ರೆ, ಸೊ 90,000 ರೂಪಾಯಿ ಬರೀ ಅವನು ಫಾಲ್ತು EMIಸ್ಗಳ ಮೇಲೆ ಏನಾದರೂ ಖರ್ಚು ಮಾಡಿದ್ರೆ ಅವ್ನು ಹೆಂಗೆ ಲೈಫಲ್ಲಿ ವೆಲ್ದಿ ಆಗೋದಕ್ಕೆ ಸಾಧ್ಯ? ಅದೇ ಇನ್ನೊಬ್ಬ ವ್ಯಕ್ತಿ 1 ಲಕ್ಷ ರೂಪಾಯಿ ಸಂಬಳ ತಗೊಳ್ತಾನೆ ಅಂತ ಬಿಟ್ಟಿಟ್ಕೊಳ್ಳಿ. ಅವನು ಅದರೊಳಗಡೆ 40,000 ರೂಪಾಯಿ ಲೈಫ್ ಉಪಯೋಗಿಸ್ಕೊಂಡು ಇನ್ನು ಮಿಕ್ಕಿದಂಥ 60% ಅಮೌಂಟನ್ನು ಅವನು ಇನ್ವೆಸ್ಟ್ ಮಾಡ್ತಾ ಬರ್ತಾನೆ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಬರುವಂಥ ಅಷ್ಟು ಅಮೌಂಟು ಓವರ್ ಎ ಟೈಮ್ ಅದು ಕಾಂಪೌಂಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರೊಳಗಡೆ ಒಬ್ಬ EMIಗೆ ಸ್ಲೇವ್ ಆಗಿದ್ರೆ ಇನ್ನೊಬ್ಬ ಕಾಂಪೌಂಡಿಂಗ್ಗೆ ಕಿಂಗ್ ಆಗಿರ್ತಾನೆ. ಸೊ ಇವಾಗ ಎರಡರಲ್ಲೂ ಡಿಸೈಡ್ ಮಾಡಬೇಕು. ನಾನು ಕಾಂಪೌಂಡಿಂಗ್ಗೆ ಕಿಂಗ್ ಆಗಿರ್ತೇನೆ. ಕಾಂಪೌಂಡಿಂಗ್ ಅಂತ ಹೇಳಿದ್ರೆ ಅದು ಬೆಳೀತಾ ಇರುತ್ತೆ. ಅಂದರೆ ಇವತ್ತು 1 ರೂಪಾಯಿದಿಂದ ನಾಳೆ 2 ಆಗುತ್ತೆ, 2 ಇದ್ದು 4 ಆಗುತ್ತೆ. ಅದನ್ನು ಕಾಂಪೌಂಡಿಂಗ್ ಅಂತ ಕರಿತೀವಿ. ಅವನು ಕಾಂಪೌಂಡಿಂಗ್ ಕಿಂಗ್ ಆಗಿರ್ಬೇಕಾ ಅಥವಾ EMI ಮಾಡ್ಕೊಂಡು ಅದಕ್ಕೆ ಸ್ಲೇವ್ ಆಗಿರ್ಬೇಕಾ ಅನ್ನುವಂಥದ್ದು ಡಿಸಿಷನ್ ಆಗಿರುತ್ತೆ. ಅದೇ ನಿಜವಾದ ವ್ಯತ್ಯಾಸ ಒಬ್ಬ ರಿಚ್ಗೂ ಒಬ್ಬ ವೆಲ್ದಿಗೂ. ರಿಚ್ ಆಗಿರುವಂಥವನು ಶೋ ಆಫ್ ಅಲ್ಲಿ ಇರುತ್ತೆ 90% ಆಫ್ ದ ಟೈಮ್ ಅಟ್ ಲೀಸ್ಟ್. ವೆಲ್ದಿ ಆಗಿರುವಂಥವನು ಒಳಗಡೆಯಿಂದನೇ ದುಡ್ಡು ಬೆಳೀತಾ ಇರುತ್ತೆ, ಅದು ಹೊರಗಡೆ ಅವನಿಗೆ ಕಾಣಿಸೋದೇ ಇಲ್ಲ. ನಿಮಗೊಂದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನನ್ನೊಬ್ಬರು ಕ್ಲೈಂಟ್ದೆ ಇದು. ಅವ್ರೇನಂತ ಹೇಳಿದ್ರೆ ಅವ್ರಿಗೆ ನಂದು 1-to-1 ಅಲ್ಲಿ ಕೂತಿದ್ರು ಅವರು. ಸೊ ಆ ಸಮಯದಲ್ಲಿ ಅವ್ರಿಗೆ ಪ್ರತಿ ತಿಂಗಳು 3 ಲಕ್ಷ ರೂಪಾಯಿ ಸ್ಯಾಲ್ರಿ ಬರ್ತಾಯಿತ್ತು. ಅವ್ರು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಅವ್ರ ಜೊತೆ ಕೂತ್ಕೊಂಡಾಗ 1-to-1 ಅಲ್ಲಿ ಅಷ್ಟು ಬಂದ್ರೂ ಅವ್ರು ಒಂದಿನೂ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ವಂತೆ. ನಾನು ಹೇಳಿದೆ 3 ಲಕ್ಷ ರೂಪಾಯಿ ಸಂಬಳ ತಗೋತೀರಾ ಮತ್ತು ಯಾಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೆಂಗೆ ಮಾಡಿದ್ದಾರೆ ಅಂದರೆ ಅವ್ರ ವೈಫ್ಗೆ ಅದು ಅಡಿಕ್ಟ್ ಆಗ್ಬಿಟ್ಟಿದೆ. ಯಾವ ಲೆವೆಲ್ಗೆ ಅಂದರೆ ವೀಕೆಂಡ್ ಪಾರ್ಟೀಸ್ಗಳಿರಬೇಕು, ಸೊ ವಾಪಸ್ ವೆಕೇಷನ್ಸ್ಗಳಿಗೆ ಹೋಗಬೇಕು. ನಾನು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಇರೋ ದುಡ್ಡು ಎಲ್ಲವನ್ನ ಎಲ್ಲೂ ಇನ್ವೆಸ್ಟ್ ಮಾಡ್ದೇನೆ ಕಂಪ್ಲೀಟ್ ಬರೀ ಎಕ್ಸ್ಪೆನ್ಸಸ್ ಮೋಡಲ್ಲೇ ಖರ್ಚು ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಅವರು 3 ಲಕ್ಷ ಅಲ್ಲ, ನಾಳೆ 10 ಲಕ್ಷ ರೂಪಾಯಿ ಬಂದ್ರೂ ಅದೇ ಥರ ನಡ್ಕೊಳ್ತಾರೆ. ಯಾಕಂದರೆ ನಮ್ಮ ಮೈಂಡ್ ಸೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಇವಾಗ 10,000 ರೂಪಾಯಿ ಕೊಟ್ಟರೆ ನೀವು ಯಾವ ಥರ ನಡ್ಕೋತೀರಾ ಅನ್ನೋದು ನಾಳೆ 1 ಕೋಟಿ ರೂಪಾಯಿ ಕೊಟ್ಟರು ಅದೇ ಥರ ನಡ್ಕೋತೀರಾ. ಅರ್ಥಾತ್ ಅವನ ಮೈಂಡು ಹಾಗೆ ಟ್ರೈನ್ ಆಗೋಗಿರುತ್ತೆ. ಸೊ ಇನ್ನೊಬ್ಬ ವ್ಯಕ್ತಿ ನೋಡಿ, ಇನ್ನೊಬ್ಬರು ಕ್ಲೈಂಟ್ ನನ್ನ ಜೊತೆ ಕೂತಿರುವಂಥವ್ರು, ಅವ್ರದ್ದು ಆಲ್ಮೋಸ್ಟ್ ನಿಯರ್ಲಿ 1 ಲ್ಯಾಕ್ ರೂಪಾಯಿ ಸಂಬಳ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಅವರು ಪ್ರತಿ ತಿಂಗಳು ಬರೀ 20,000 ಇನ್ವೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರ ಲೈಫ್ನ ಅವ್ರು ತಿರ್ಕೊಂಡು ನೋಡಿದ್ರೆ ಅವರು ವೆಲ್ದಿಯಾಗಿ ಬೆಳೀತಾ ಇರ್ತಾರೋ ಹೊರತು ಅವ್ರು ಯಾವತ್ತೂ ಅವ್ರ ದುಡ್ಡನ್ನ ಕಳ್ಕೊತಾ ಇರೋದಿಲ್ಲ. ಅರ್ಥ ಇಷ್ಟೇನೆ, ರಿಚ್ ಅಂತ ಹೇಳಿದ್ರೆ ಹೂ ಇನ್ವೆಸ್ಟ್ ಇನ್ ಎಕ್ಸ್ಪೆನ್ಸಸ್
ನಾವು ಹೊರಗಡೆ ಜನಗಳೆಲ್ಲ ರಿಚ್ 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 ಅಂತ ಹೇಳ್ಬಿಟ್ಟು ನೋಡಿ 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 ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಹೌ ಟು ಬಿಕಮ್ ರಿಚ್ ರಿಚ್ ಅಂತಾನೆ ನೋಡಿ ನೋಡಿ ಅದೊಂದು ಟ್ರಾಮಾ ಅದು. ಬಟ್ ಆಕ್ಚುಲಿ ಇನ್ ಲೈಫ್ ಎವ್ರಿ ಒನ್ ಶುಡ್ ಫೈಟ್ ಫಾರ್ ಟು ಬಿಕಮ್ ವೆಲ್ದಿ ರಾದರ್ ದೆನ್ ಬೀಯಿಂಗ್ ಅ ರಿಚ್. ರಿಸರ್ಚ್ ಕೂಡ ಅದನ್ನೇ ಹೇಳುತ್ತೆ ಸರ್. RBI ನಲ್ಲಿ ಒಂದು ಸರ್ವೆ ಇದೆ, ಅದ್ರೊಳಗಡೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ 77% ಆಫ್ ದಿ ಪೀಪಲ್ ಏನು ಇಂಡಿಯನ್ಸ್ಗಳಿದ್ದಾರೆ ಅವರ ವೆಲ್ತ್ ಅಂದರೆ ಅವರ ಟೋಟಲ್ ಅಮೌಂಟ್ ಇರುವಂಥದ್ದೆಲ್ಲ ಬರೀ EMIs ಆಫ್ ಲ್ಯಾಂಡ್, ಅಂದರೆ ಲ್ಯಾಂಡ್ ಮೇಲೆ ಇರುವಂಥದ್ದು. ಇನ್ನು 7% ಮಾತ್ರ ಅವರು ಲಿಕ್ವಿಡಿಟಿ ಮೇಲೆ ಇಟ್ಟಿರ್ತಾರೆ. ನಬಾರ್ಡಲ್ಲೂ ಒಂದು ಸರ್ವೆ ಆಯಿತು, ಅದರೊಳಗಡೆ ಏನು ಹೇಳ್ತಾರೆ ಅಂದರೆ 40% ಅಷ್ಟು, ಇದು ಭಾಳ ಪೇನ್ಫುಲ್ ಇದೆ ಹೇಳಲಿಕ್ಕೂ, 40% ಅಷ್ಟು ಜನಗಳು ಬರೀ 3 ತಿಂಗಳದೂ ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ವೆರಿ ವೆರಿ ಶಾಕಿಂಗ್ ಆ್ಯಕ್ಚುಲಿ. ಸೊ ಅವ್ರಿಗೆ ಎಮರ್ಜೆನ್ಸಿ ಫಂಡೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಹೇಳಿ, ಅವರು ಕ್ರೆಡಿಟ್ ಕಾರ್ಡ್ ಕೈ ಹಾಕ್ತಾರೆ. ಕ್ರೆಡಿಟ್ ಕಾರ್ಡು ಅವ್ರಿಗೆ ಬಂಧನ ಆಗುತ್ತೆ. ಅದೊಂಥರ ಬಾಟಮ್ಲೆಸ್ ವೆಲ್ತ್ ಅಂದರೆ ಲೂಪ್ ಅದು. ಅದನ್ನು ಮಾಡಿ 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 ಅದರೊಳಗಡೆ ಉಳ್ಕೊಬಿಡ್ತಾರೆ. ಸೊ ತುಂಬ ಜನಗಳು ಖರೀದಿ ಮಾಡುವಂಥದ್ದು ಅವರು ಏನೋ ಉಪಯೋಗಿಸ್ಕೊಳ್ಬೇಕು ಅಂತಲ್ಲ, ಅದನ್ನು ಶೋ ಆಫ್ ಮಾಡೋದಕ್ಕೆ ಅರ್ಧ ಇರುತ್ತೆ. ಸೊ ಇನ್ಸ್ಟೆಡ್ ಯಾವಾಗ ಅದನ್ನು ಬಿಟ್ಟು ಅದನ್ನು ವೆಲ್ದಿ ಆ್ಯಂಗಲಲ್ಲಿ ನೋಡ್ತಾರೆ, ಅಂದರೆ ವೆಲ್ತ್ ಡ್ಯೂರೇಷನಲ್ಲಿ ನೋಡ್ತಾರೆ. ನಾನು ಇವತ್ತು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಈ ದುಡ್ಡು ನನಗೆ ಕೊಡುತ್ತೆ, ಅವ್ರ ಲೈಫ್ ಸ್ಟೈಲ್ಗೆ ಇನ್ವೆಸ್ಟ್ ಮಾಡ್ಕೊಂಡು ಆದ ನಂತರನಾದ್ರು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು. ಆದರೆ ₹100 ಸಂಬಳ ತಗೋತಾನೆ, ₹90 EMIಗೆ ಖರ್ಚು ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನು ಇಡೀ ಲೈಫ್ ಟೈಮ್ ರಿಚ್ ಆಗಿ ಕಾಣಿಸ್ಬೋದು, ಆದರೆ ಅವ್ನು ಯಾವತ್ತೂ ವೆಲ್ದಿ ಆಗೋದಿಕ್ಕೆ. ಅಂದರೆ ಈಗ ನಾವು ರಿಚ್ ಆಗೋದು ಜೀವನದ ನಿಜವಾದ ಗುರಿ ಅಲ್ಲ ಅನ್ನೋದು ನಿಮ್ಮ ಮಾತಿಂದ ನನಗೆ ಗೊತ್ತಾಯ್ತು. ಈಗ ಬಹುತೇಕ ಜನ ಏನು ಅನ್ಕೊಂತಾರೆ ಅಂತ ಹೇಳಿದ್ರೆ ವೆಲ್ತ್ ಅಂದರೆ ಹೆಚ್ಚು ಹಣ ಗಳಿಸೋದು, ನಾವು ಹೆಚ್ಚು ಇನ್ಕಮ್ ಬಂದರೆ ನಮ್ಮ ಲೈಫ್ ವೆಲ್ದಿ ಆಗಿರುತ್ತೆ ಅಂತೆಲ್ಲ ತುಂಬ ಜನ ಅನ್ಕೊಂತಾರೆ. ಆದರೆ ನಿಮ್ಮ ಮಾತಿಂದ ನಾನು ಏನು ಗ್ರ್ಯಾಪ್ ಮಾಡಿದೆ ಅಂತ ಹೇಳಿದ್ರೆ ರಿಯಲ್ ವೆಲ್ತ್ ಅಂದರೆ ಹೆಚ್ಚು ಗಳಿಸೋದಲ್ಲ ಅಥವಾ ಹೆಚ್ಚು ಬೇಕಾಗೋದಲ್ಲ, ಕಡಿಮೆ ಬೇಕಾಗಿರೋದು ಅಂತ ಹೇಳ್ತಾ ಇದ್ದೀರಾ. ಸೊ ಈ ಮೈಂಡ್ಸೆಟ್ ಹಿಂದಿನ ಥಾಟ್ ಏನು ಸರ್? ಮತ್ತು ಕಡಿಮೆ ಬೇಕಾಗಿರೋದು ಅದು ಹೆಂಗೆ ಸಮೃದ್ಧಿ ಆಗುತ್ತೆ? ಕಡಿಮೆ ಬೇಕಾಗೋದಂದ್ರೆ ಅದು ಯಾವ ರೀತಿ ನಮಗೆ ಸಮೃದ್ಧಿತನವನ್ನು ಕೊಡುತ್ತೆ ಅಂತ? ಸಿ, ವೆಲ್ತ್ ಈಸ್ ನಾಟ್ ವಾಟ್ ಯು ಡೋಂಟ್ ಸಿ ಅಂತ. ಓಕೆ, ನಾನು ನಿಮ್ಗೆ ಅದ್ರ ಮೊದಲನೇ ಒಂದು ಲೈನಲ್ಲಿ ಹೇಳಿದ್ದು. ಅಂದರೆ ವೆಲ್ತ್ ಈಸ್ ನಾಟ್ ವಾಟ್ ಯು ಡೋಂಟ್ ಸಿ ಅಂತ ಹೇಳಿದ್ರೆ, ನೋಡಿ ಯಾರಾದರೂ ನೋಡಿದರೆ, ಅಂದರೆ ನಾನು ನೋಡು, ನಂದು ಇವಾಗ ಒಂದು ಸ್ಯಾಮ್ಸಂಗ್ ಇವಾಗ ಹೊಸದಾಗಿ ಲಾಂಚ್ ಆಗಿದೆ, ನೆನ್ನೆ ತಾನೇ ಮಾರ್ಕೆಟ್ಗೆ ಬಂದಿದೆ, ಐಫೋನ್ ನೆನ್ನೆ ತಾನೇ ಲಾಂಚ್ ಆಗಿದೆ, ಅದನ್ನು ತೋರಿಸಿ ಅವ್ರು ಅಂದ್ಕೊಳ್ತಾರಲ್ವ. ಆದರೆ ಅಟ್ ದ ಸೇಮ್ ಟೈಮ್ ಆ ಫೋನ್ ಓಕೆ ಫೈನ್, ಅದು ಇಂಪಾರ್ಟೆಂಟು. ಈಗ ಫಾರ್ ಎಕ್ಸಾಂಪಲ್ ನೀವು ತೊಗೊಂಡ್ರೆ ದಟ್ ಬಿಕಮ್ಸ್ ಅ ಕ್ರಿಯೇಷನ್, ಬಿಕಾಸ್ ಯು ಆರ್ ಇನ್ ಟು ಕ್ರಿಯೇಟಿಂಗ್ ಝೋನ್. ಆದರೆ ಒಬ್ಬ ಅವ್ನಿಗೆ ಬರ್ತಾರ ಸಂಬಳನೇ 50,000, ಅವ್ನು ತೊಗೊಂಡೋಗ್ಬಿಟ್ಟು 17 Pro, ನಾನು ಐಫೋನ್ ತೊಗೊಳೋದು ವಿರುದ್ಧ ಇಲ್ಲ, ನಾನು ಹೇಳ್ತಾ ಇರೋದು ಅವ್ನು ಬರ್ತಾ ಇರೋದು ಅಷ್ಟು ಲಿಮಿಟೆಡ್ ರಿಸೋರ್ಸಸ್ಸು. ಆದರೆ ಅವನು ಅದಕ್ಕೆ ವಿರುದ್ಧವಾಗಿ ಅವ್ನು ಅಷ್ಟು ಅಮೌಂಟನ್ನು ತೊಗೊಂಡೋಗಿ ಐಫೋನನ್ನು ಇಟ್ಟ ಅಂತ ಇಟ್ಕೊಳ್ಳೋಣ. ಇವಾಗ ಏನಾಗುತ್ತೆ, ಅವ್ನು EMI ಟ್ರ್ಯಾಪಲ್ಲಿ ಸಿಗಾಕೊಬಿಡ್ತಾನೆ. ಕರೆಕ್ಟ್. ಸೊ ಇದಾದಮೇಲಿಂದ ಯಾರನ್ನೂ ಅವ್ರು ಬಂದು ಹೇಳುವಂಥದ್ದು ನಾನು ಈ ಫೋನ್ ತೊಗೊಂಡೆ ಅಂತ. ನಾನು ತುಂಬ ಕಡಿಮೆ ಜನದ ಹತ್ರ ಕೇಳಿರೋದು, ನಾನು ಇಂಥ ಬ್ಲೂ ಚಿಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ನನಗೆ ಈ ಥರ ನನ್ನ ಅಮೌಂಟು ಕಾಂಪೌಂಡಿಂಗಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಜನಗಳು ಹೇಳೋದು. ಇವಾಗ ಎರಡರಲ್ಲೂ ನೀವು ಯೋಚನೆ ಮಾಡಿ ನೋಡಿ, ಒಂದು ಅವ್ನು ಐಫೋನ್ ಅಂತಲೇ ಅಲ್ಲ, ಎನಿ ಕಾಸ್ಟ್ಲಿ ಐಟಮ್ಸ್ ನಾಟ್ ನೆಸೆಸರಿ ಅನ್ನುವಂಥದ್ದು ಅವ್ನಿಗೆ ಅವಶ್ಯಕತೆ ಇರೋದಿಲ್ಲ. ಅದು ಯಾಕಂದರೆ ಬ್ಯಾಕಲ್ಲಿ ಒಂದು ಲೋಗೋ ಕಾಣಿಸ್ಬೇಕಾಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಮಾಡ್ತಾ ಇದ್ದಾನ ಅಥವಾ ನಿಜವಾಗ್ಲೂ ಅವನು ಅದನ್ನು ಯುಟಿಲೈಸೇಷನ್ಗೋಸ್ಕರ ಮಾಡ್ತಾ ಇದ್ದಾನ ಅನ್ನುವಂಥದ್ದು ಡಿಸೈಡ್ ಆಗ್ತಾ ಇರುತ್ತೆ. ಸಿ, ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಈ ಕ್ಯಾಮೆರಾಗಳಿದೆ, ಈ ಮೈಕ್ ಇದೆ. ಸೊ ಮೈಕ್ ಅರೌಂಡ್ ಒಂದು 30,000-40,000 ರೂಪೀಸ್ ಅಂತ ಇಟ್ಕೊಳ್ಳಿ. ಆ ಕ್ಯಾಮ್ರಾಗಳೆಲ್ಲ ಅರೌಂಡ್ ಒಂದು 4-5 ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ. ಇಲ್ಲಿರುವಂಥ ಲೈಟಿಂಗ್ ಸೆಟಪ್ಸ್ಗಳೆಲ್ಲ ಒಂದು 50-60 ಸಾವಿರ ಅಂತ ಇಟ್ಕೊಳ್ಳಿ. ಈ ರೂಮ್, ಈ ಸ್ಟುಡಿಯೋದಲ್ಲಿ ತಗೊಂಡ್ರೆ ನಾವು ಅಟ್ಲೀಸ್ಟ್ ಅಂತ ಹೇಳಿದ್ರು ಒಂದು 6-7 ಲಕ್ಷ ಪ್ರಾಪರ್ಟಿ ಇದೆ. ಆದರೆ ನಾವು ಯಾವತ್ತೂ ಅದನ್ನ ಪ್ರಾಪರ್ಟೀಸ್ನ ನಾವು ಟೋಟಲ್ ಆಗಿ ಇದು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಬರೀ ಎಕ್ವಿಪ್ಮೆಂಟ್ಸ್ ತರ ಕಾಣಿಸ್ತಾ ಇದೆ. ಆದ್ರೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇದು ನಿಮ್ಮ ರಿಯಲ್ ವೆಲ್ತ್. ಅಂದ್ರೆ ವೆಲ್ತ್ ಅನ್ನುವಂಥದ್ದು ನಮ್ಮ ಕಣ್ಣು ಕಾಣಿಸ್ತಾ ಇರುವಂಥದ್ದು. ಸೊ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಅವನು ಇನ್ವೆಸ್ಟ್ ಮಾಡೋ ಅಮೌಂಟ್ ನ ತಗೊಂಡೋಗ್ಬಿಟ್ಟು ಅವನ ಕನ್ಸಂಪ್ಷನ್ ಅಮೌಂಟ್ಗೆ ಏನಾದ್ರು ಅವ್ನು ಹಾಕ್ಬಿಟ್ರೆ ಅವನ್ಗದು ಕಣ್ಣು ಕಾಣಿಸುತ್ತೆ. ಅಂದ್ರೆ ನನ್ನ ಕಣ್ಣಿಗೆ ಐಫೋನ್ ಕಾಣಿಸುತ್ತೆ, ನನ್ನ ಕಣ್ಣಿಗೆ ಗ್ಯಾಲಕ್ಸಿ ಕಾಣಿಸುತ್ತೆ, ಆದ್ರೆ ಏನ್ ಕಾಣಿಸಲ್ಲ ಅಂತ ಹೇಳಿದ್ರೆ ಅದ್ರ ಹಿಂದೆ ಇರುವಂತ ಪೇಯ್ನು, ನೋವುಗಳು ಕಾಣಿಸೋದಿಲ್ಲ. ದಟ್ಸ್ ವಾಟ್ ಹ್ಯಾಪನ್ಸ್ ವಿತ್ ಲಾಟ್ ಆಫ್ ಪೀಪಲ್. ಈಗ ನೋಡಿ, ಎಲ್ಲರಿಗೂ 50 ಲಕ್ಷ ರೂಪಾಯಿ ಕಾರ್ ಕಾಣಿಸುತ್ತೆ, ಆದ್ರೆ ಅವ್ನು 20 ಪೇಜ್ ಸೈನ್ ಮಾಡಿರೋ ಲೋನ್ ಪೇಪರ್ ಕಾಣಿಸಲ್ಲ ಸರ್. ಕರೆಕ್ಟ್, ಹೌದು. ಸೊ ಅವ್ನು 2 ಕೋಟಿ ರೂಪಾಯಿ ಮನೆ ಕಾಣಿಸುತ್ತೆ, ಆದ್ರೆ ಅವ್ನು 100 ಪೇಜ್ ಸೈನ್ ಮಾಡಿರುವಂತ ಪ್ರಾಪರ್ಟಿ ಡಾಕ್ಯುಮೆಂಟ್ ನ ಬ್ಯಾಂಕಿಗೆ ಪ್ಲೆಡ್ಜ್ ಮಾಡಿರುವಂತದ್ದು ಕಾಣಿಸೋದಿಲ್ಲ ಅವನಿಗೆ. ಸೊ ನಮಗೆ ವೆಲ್ತ್ ಅನ್ನುವಂಥದ್ದು ಏನಂತ ಹೇಳಿದ್ರೆ ವಾಟ್ ಯು ಡೋಂಟ್ ಸಿ. ಸೇ ಫಾರ್ ಎಕ್ಸಾಂಪಲ್, ಅದೇ ಒಬ್ಬ ವ್ಯಕ್ತಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ, ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ, ಅಥವಾ ಅವನು SIP ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಟೋಟಲಿ ಅವನು ವೆಲ್ತ್ ಮೇಲೆ ಕ್ರಿಯೇಷನ್ ಮಾಡ್ತಿರ್ತಾನೆ, ಆದರೆ ಅವ್ನಿಗೆ ವೆಲ್ತ್ ಕಾಣಿಸಲ್ಲ ಅದು, ಆದರೆ ಅವನ್ನ ಕಾಪಾಡುತ್ತೆ ಒಂದಿನ ಅದು. ಕರೆಕ್ಟ್. ನೋಡಿ, ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಂಪ್ಲಾಯೀಸ್ಗಳು ಇರ್ತಾರಲ್ವಾ, ಸೊ ಎಂಪ್ಲಾಯೀಸ್ಗಳಲ್ಲಿ ಅವ್ರಿಗೆ PF ಅಮೌಂಟ್ ಇರುತ್ತೆ.
ಅವ್ರು ನೋಡಿ 80,000 1 ಲಕ್ಷ ಸಂಬಳ ಬಂದ್ರೆ ಅಷ್ಟು ಖಾಲಿ ಮಾಡ್ಕೊಬಿಡ್ತಾರೆ. ಆದ್ರೆ PF ಅಲ್ಲಿ ಬರೀ 2,000 ಕಟ್ ಮಾಡ್ತಾ ಇರಲಿ, ಅದೇ ಅವ್ರ ರಿಯಲ್ ಸೇವಿಂಗ್ಸ್ ಆಗಿರುತ್ತೆ. ಕರೆಕ್ಟ್. ವೆಲ್ತ್ ಈಸ್ ನಾಟ್ ವಾಟ್ ಯು ಡೋಂಟ್ ಸಿ ಅಂಡ್ ವಾಟ್ ಯು ಕೆನಾಟ್ ಆಕ್ಸೆಸ್, ದಟ್ ಈಸ್ ರಿಯಲ್ ವೆಲ್ತ್. ಕರೆಕ್ಟ್. ನೀವು ವೆಲ್ತ್ ಅಂತ ಹೇಳಿದ್ರೆ ಮುಟ್ಟಕ್ ಆಗ್ಬಾರ್ದು ಅದು. ಕರೆಕ್ಟ್. ಸೊ ಒಂದು ಸ್ವಲ್ಪ ಟೈಮ್ವರೆಗೂ ನಿಮ್ಗೆ ಅದು ಕಾಪಾಡಬೇಕು. ಹಂಗಾಗಿನೇ ದುಡ್ಡು ಒಂದು ಮಾತು ಹೇಳುತ್ತೆ, ಕೋಟಿ ಆಗೋವರೆಗೂ ನೀನು ನನ್ನನ್ನು ಸಾಕು, ಕೋಟಿ ಆದ್ಮೇಲೆ ನಾನು ಇನ್ನೊಂದು ಸಾಕ್ತೀನಿ ಅಂತ. ಸೊ ಅಟ್ಲೀಸ್ಟ್ ಅಲ್ಲಿವರೆಗೂ ಬಿಡಬೇಕಲ್ಲ. ಸೊ ಬಟ್ ಹೆಂಗಂದ್ರೆ ಅವ್ರು EMI ಟ್ರಾಪ್ಗೆ ಸಿಗಾಕೋಬಿಟ್ರೆ ದೆನ್ ಹೌ ಡು ದೇ ಬಿಕಮ್ ವೆಲ್ದಿ? ಕರೆಕ್ಟ್ ಕರೆಕ್ಟ್. ನೋಡಿ ವೀಕ್ಷಕರೇ, ಯಾರ್ಯಾರು ಮನಿ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ತಿಳ್ಕೊಬೇಕು ಅನ್ಕೊಂತೀರಾ, ದಯವಿಟ್ಟು ಈ ಕಾರ್ಯಕ್ರಮನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಎಪಿಸೋಡ್ ವಾಯ್ಸ್ ಇವರ ಪ್ಲೇಲಿಸ್ಟ್ ಕೂಡ ನಮ್ಮ ಚಾನಲಲ್ಲಿದೆ. ಸೊ ನೀವು ಫಸ್ಟು ಪ್ರೋಗ್ರಾಮಿಂದ ನೋಡ್ಕೊಂಡು ಬಂದರೆ ಪ್ರತಿಯೊಂದಕ್ಕೂ ಕೂಡ ಡೀಟೇಲ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಪ್ರಪಂಚದಲ್ಲೇ ಈ ಥರದ ವ್ಯಕ್ತಿಯನ್ನು ನಾನು ಫಸ್ಟ್ ಟೈಮ್ ನೋಡಿರುವಂಥದ್ದು. ಯಾಕಂದರೆ 4-5 ಫೀಲ್ಡಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಅದರಿಂದ ಒಂದು ಅನುಭವವನ್ನು ತಗೊಂಡು ಅದನ್ನು ಜನತೆಗೆ ಹೇಳಬೇಕು ಅಂತ ಮುಂದೆ ಬಂದಿರೋದು ಕೂಡ ಒಂದು ನಾವೆಲ್ಲ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ಸರ್, ಈಗ ತುಂಬ ಜನರಿಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇಫ್ ಮನಿ ಡಸಂಟ್ ಬ್ರಿಂಗ್ ಹ್ಯಾಪಿನೆಸ್ ಅಂತ ಅಂದ್ಕೊಂಡಿದ್ದಾರೆ. ಸೊ ನಾನು ಹೇಳೋದು ಅದು ರಾಂಗ್ ರೈಟ್ ನಂಗೆ ಗೊತ್ತಿಲ್ಲ, ಅದನ್ನು ನಿಮ್ಮಿಂದ ತಿಳ್ಕೊಬೇಕು ಅಂತ ಅನ್ಕೊಂತೀನಿ. ಯಾಕಂದರೆ ನಾವು ಕಾಸು ಸಿಕ್ಕಾಗ ತುಂಬ ಹ್ಯಾಪಿ ಫೀಲ್ ಆಗಿಬಿಡ್ತೀವಿ, ನಮಗೆ ದುಡ್ಡು ಸಿಕ್ಬಿಟ್ರೆ ಸಾಕು, ತುಂಬ ಖುಷಿಯಾಗಿದ್ದೀನಿ ಅಂತ. ಆದರೆ ನೀವು ಅದಲ್ಲ ಅಂತಲೂ ಕೂಡ ಹೇಳ್ತೀರಾ, ಅದು ಹೆಂಗಾಗುತ್ತೆ? ಹಾಗಾದರೆ ನಿಜವಾಗಿಯೂ ಎಲ್ಲಿದೆ ಸರ್? ಈಗ ಒಂದು ಡೌಟ್ ಅಂತ ಹೇಳಿದ್ರೆ, ಇಫ್ ಹ್ಯಾಪಿನೆಸ್ ಇಸಂಟ್ ಇನ್ ಮನಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಅದು ನಿಜವಾಗಿ ಎಲ್ಲಿದೆ ಅನ್ನೋದು ನಮಗೆ ಬೇಕು. ಇದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡ್ಬೋದಾ ಅಂತ. ಅಂದರೆ ದುಡ್ಡನ್ನ ಈಗ ನಾನು ಒಂದು ಹೇಳುವಂಥದ್ದು, ನಾ ಇಲ್ಲಿ ಯಾವುದೇ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ತುಂಬ ಜನ ಎಲ್ಲ ಅಂದರೆ ಬರೀ ಅಫರ್ಮೇಷನ್ ಬರೆಯೋದ್ರ ಬಗ್ಗೆ. ಆದರೆ ಒಂದು ನನಗೆ ಆಶ್ಚರ್ಯ ಆಗೋದು ಏನಂತ ಹೇಳಿದ್ರೆ, ಎಲ್ಲ ಕಡೆನೂ ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಬರೀತಾರೆ. ಫಸ್ಟ್ ನಾನು ಕೇಳೋದು, ವಾಟ್ ಈಸ್ ದ ಮೀನಿಂಗ್ ಆಫ್ ರಿಚ್, ಯು ಟೆಲ್ ಮಿ ಅಂತ. 90% ಜನಗಳ ಹತ್ರ ಆನ್ಸರೇ ಇಲ್ಲ. ರಿಚ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್? ಯಾಕಂದ್ರೆ ನಿಮ್ಮ ಮನಸ್ಸಿಗೆ ರಿಚ್ ಅನ್ಕೊಂತಾರೆ ಅಲ್ವಾ, ಆಸ್ತಿ ಮಾಡೋದು ರಿಚ್ ಅನ್ಕೊಂತಾರೆ. ಅಲ್ಲ, ರಿಚ್ ಫಸ್ಟ್ ಆಫ್ ಆಲ್ ರಿಚ್ ಅನ್ನೋ ಪದದ ಅರ್ಥ ಗೊತ್ತಾದ್ಮೇಲಿಂದ ಅದನ್ನ ಬರೆದ್ರೆ ಐ ಆಮ್ ರಿಚ್ ಅಂತ, ದೆನ್ ದಿಟ್ ಹ್ಯಾಸ್ ಅ ಮೀನಿಂಗ್. ಜೊತೆಗೆ ಮನಿ ಈಸ್ ಮೈ ಹ್ಯಾಪಿನೆಸ್, ಇದು ರಾಂಗ್ ಅಫರ್ಮೇಷನ್. ಓಕೆ, ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಯಾಕೆ ವೆಲ್ತ್ ಅಂತ ಹೇಳ್ತೀನಿ ಅಂದರೆ, ದುಡ್ಡು ಅನ್ನುವಂಥದ್ದು ಒಂದು ಬ್ಯೂಟಿಫುಲ್ ಎನರ್ಜಿ ಅದು. ಬಿಕಾಸ್ ನಾನು ಅದನ್ನೇ ಹಿಂಗೆ ಮಾಡೋದಂತಾನೆ ನಾನೇ ಹೇಳ್ಕೊಡೋದು ನಮ್ಮ ಸೆಷನ್ಸ್ಗಳಲ್ಲೂ, ಆಯಿತಾ. ಸೊ ಆದರೆ ನಾನಿಲ್ಲಿ ಏನು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ದುಡ್ಡು ಅನ್ನುವಂಥದ್ದು ಒಂದೇ ಹಿಂದೆ ನೀವೇನಾದ್ರು ಹ್ಯಾಪಿನೆಸ್ನ ಇಟ್ಟರೆ, ನಾಳೆ ಆ ದುಡ್ಡೇನಾದ್ರು ಹೊರಟೋದ್ರೆ ಆ ಹ್ಯಾಪಿನೆಸ್ ಹೊರಟೋಗ್ಬಿಡುತ್ತೆ. ಎಸ್. ಸೊ ವೆಲ್ತ್ ಅಂತ ಹೇಳಿದ್ರೇನು? ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ, ದುಡ್ಡು ಎಲ್ಲಿ ಬಂತಲ್ಲಿ? ಹೆಲ್ತ್ ಈಸ್ ವೆಲ್ತ್, ದುಡ್ಡಿಲ್ಲ ಅಲ್ಲಿ. ಆದರೆ ಹೆಲ್ತ್ನು ತುಂಬ ಇಂಪಾರ್ಟೆಂಟ್, ನಮ್ಮ ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್, ನಮ್ಮ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡುವಂಥ ತುಂಬ ಇಂಪಾರ್ಟೆಂಟ್, ಮಾನಸಿಕ ಸ್ಥಿರತೆ ಕೂಡ ತುಂಬ ಇಂಪಾರ್ಟೆಂಟ್, ಎಮೋಷನಲ್ ಬೀಯಿಂಗ್ಸ್, ಸೊ ಎಮೋಷನಲ್ ಸ್ಟೆಬಿಲಿಟಿ, ಸೊ ಮೆಂಟಲ್ ಸ್ಟೆಬಿಲಿಟಿ, ಇವನು ತುಂಬ ಇಂಪಾರ್ಟೆಂಟ್. ಇವೆಲ್ಲ ಹೋಲಿಸ್ಟಿಕ್ ಆಗಿ ವೆಲ್ತ್ ಆಗಿರುತ್ತೆ, ನಾಟ್ ಜಸ್ಟ್ ಮನಿ. ಹಾಗಾಗಿ ನಾನು ಹೇಳುವಂಥದ್ದು, ಮನಿ ಈಸ್ ಹ್ಯಾಪಿನೆಸ್ ಅನ್ನೋಂಥ ಅದೆಲ್ಲೋ ಒಂಥರ ವಿರುದ್ಧ ಅಂತ ಅನ್ಸುತ್ತೆ ನನಗೆ, ಪರ್ಸನಲ್ ಫೀಲಿಂಗ್ ಇದು ನನಗೆ. ಸೊ ಈಗ ನೋಡಿ, ತುಂಬ ಜನಗಳು ಏನು ಅನ್ಕೋತಾರೆ, ನಾನು ಒಂದೇ 1 ಲಕ್ಷ ರೂಪಾಯಿ ಸಂಬಳ ಜಾಸ್ತಿ ಬಂದ್ಬಿಡ್ಲಿ ಸರ್, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾರೆ. ಇನ್ನು ಕೆಲವ್ರನ್ನ ನೋಡಿ, ಸರ್ ಒಂದೇ ಒಂದು ಪ್ರಮೋಷನ್ ಸಿಕ್ಬಿಡ್ಲಿ, ನನ್ನಷ್ಟು ಖುಷಿಯಾಗಿರೋ ಮಗನೇ ಇಲ್ಲ ಅಂತ. ಅಗೇನ್ ಮತ್ತೆ EMI ಅಲ್ಲಿಗೆ ಹೋಗಿರುತ್ತೆ, ಮತ್ತೆ ಕಾಸು ಖರ್ಚು ಅಷ್ಟೇ ಆಗಿರುತ್ತೆ. ಜೊತೆಗೆ ಏನಂದ್ರೆ, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದೇ ಒಂದು ಮೋರ್ ಅಂತ. ಆ ಮೋರು ಯಾವತ್ತೂ ಮುಗಿಯೋದೇ ಇಲ್ಲ. ಅದು ಏನಂದ್ರೆ, ಲೈಫಲ್ಲಿ ತುಂಬಾ ಜನಗಳು ಒಂದು ಥ್ರೆಡ್ಮಿಲ್ ಮೇಲೆ ಓಡ್ತಾ ಇದ್ದಾರೆ. ಆ ಥ್ರೆಡ್ಮಿಲ್ ಹೆಸರೇನು ಗೊತ್ತಾ? ಮೋರ್. ಅದೆಲ್ಲೂ ಕರ್ಕೊಂಡು ಹೋಗಲ್ಲ ಅದು. ಕರೆಕ್ಟ್. ಅದು ಅಲ್ಲೇ ನಿಲ್ಸಿರುತ್ತೆ. ನಿಂತಿ ಜಾಗದಲ್ಲೇ ಸ್ವೆಟ್ ಆಗ್ತಿರ್ತಾರೆ, ಟೈರ್ಡ್ ಆಗ್ತಿರ್ತಾರೆ, ಬಟ್ ಓಡ್ತಾ ಇರ್ತಾರೆ ಅಷ್ಟೇನೆ. ಬಟ್ ಎಲ್ಲಿಗೆ ಹೋಗ್ತಾನೆ ಇಲ್ಲ, ಒಂಥರ ಥ್ರೆಡ್ಮಿಲ್ ಅದು. ಸೊ ಸೇಮ್ ವೇ ಲೈಫಲ್ಲೂ ಅಷ್ಟೇನೆ, ಪೀಪಲ್ ಆರ್ ನಾಟ್ ಲ್ಯಾಕ್ ಆಫ್ ಸಕ್ಸಸ್, ದೇ ಆರ್ ಲ್ಯಾಕ್ ಆಫ್ ಫಿನಿಶಿಂಗ್ ಲೈನ್. ಅಂದ್ರೆ ತುಂಬಾ ಜನಕ್ಕೆ ಅವ್ರ ಫಿನಿಶಿಂಗ್ ಲೈನ್ ಎಲ್ಲಿದೆ ಅಂತಾನೆ ಗೊತ್ತಿರೋದಿಲ್ಲ. ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಜೀವನದಲ್ಲಿ. ನೋಡಿ, ನಾವು ಬದುಕ್ತಾ ಇರುವಂತ ಜಗತ್ತು ಓಡೋದನ್ನ ಸೆಲೆಬ್ರೇಟ್ ಮಾಡುತ್ತೆ, ಆದ್ರೆ ಯಾರನ್ನೂ ಒಂದ್ ಕಡೆ ರೆಸ್ಟ್ ಮಾಡೋದನ್ನ ಹೇಳ್ಕೊಟ್ಟಿಲ್ಲ ಇವತ್ತಿನ ತನಕ. ಸರ್, ಈಗ ಯೂನಿವರ್ಸ್ನ ಪಾತ್ರ ತುಂಬಾ ಇರುತ್ತಾ ಸರ್? ಅದು 100% ಇದ್ದೇ ಇರುತ್ತೆ. ಬಿಕಾಸ್ ಯೂನಿವರ್ಸ್ ಈಸ್ ಎವ್ರಿಥಿಂಗ್. ಸೊ ಈಗ ಮೊದಲು ನಾನು ಯೂನಿವರ್ಸ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ಮೊದಲು ನಂಗೆ ಗೊತ್ತಿರಬೇಕು ನನ್ನ ಫಿನಿಶ್ ಲೈನ್ ಎಲ್ಲಿದೆ ಅಂತ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಇದನ್ನ ನಂಬೋದಿಲ್ಲ. ಇವ್ರೇನೋ ಹೇಳ್ತಾರೆ, ಬೊಗಳೆ ಬಿಡ್ತಾರಪ್ಪ, ಈ ತರ ಅನ್ಕೊಳ್ಳೋರು ಸುಮಾರು ಜನ ಇದ್ದಾರೆ. ಸೊ ಅಂಥವ್ರಿಗೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯೂನಿವರ್ಸ್ನ ಪಾತ್ರ ತುಂಬಾ ಇದೆಯಾ? ಯಾಕೆ ಜನ ನಂಬ್ತಾ ಇಲ್ಲ ಹಂಗಾದ್ರೆ? ಒಂದ್ಸಲ ಈ ಐನ್ಸ್ಟೈನ್ ಅವರನ್ನ ಒಬ್ರು ಅಂದ್ರೆ ಒಳ್ಳೆ ಗ್ರೇಟೆಸ್ಟ್ ಸೈಂಟಿಸ್ಟ್ ಅವರು ಅಲ್ವಾ, ಅವ್ರನ್ನ ಒಬ್ರು ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಹೇಳಿದ್ರೆ, ಸರ್ ನೀವು ಸೈಂಟಿಸ್ಟ್ ಆಗ್ಬಿಟ್ಟು ದೇವ್ರನ್ನ ನಂಬ್ತೀರಾ ಅಂತ ಹೇಳ್ಬಿಟ್ಟು. ಮೇಲಿಂದ ವಾಪಸ್ ಅವರು ಒಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾರೆ. ಆ ರೂಮಲ್ಲಿ ಒಂದು ಬಲ್ಬ್ ಇರುತ್ತೆ, ಅದ್ರ ಸುತ್ತ ಒಂದು ಗ್ರಹಗಳೆಲ್ಲ ಆರ್ಬಿಟ್ ಆಗ್ತಾ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಇವ್ರು ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ. ಆಮೇಲಿಂದ ಅವ್ರ ಹತ್ರ ಕೇಳ್ತಾರೆ,
ಸರ್ ಇದು ನೀವು ಮಾಡಿದ್ದಾ? ಇಲ್ಲ ಮತ್ತೆ ಅದಾಗಿದ್ದು ಅದೇ ಆಯಿತು ಅಂತಾರೆ. ಇವ್ರು ತಲೆ ಕೆಟ್ಟೋಗೋದು, ಏನು ಅದಾಗಿದ್ದು ಅದೇ ಆಯಿತು ಅಂತ ಹೇಳಿದ್ರೆ ಹೆಂಗೆ? ಇಲ್ಲ ಸರ್ ಇದು ನೀವೇ ಮಾಡಿರಬೇಕು. ಇಲ್ಲ ಅದಾಗಿದ್ದು ಅದೇ ಆಯಿತು. ಅದು ಹೆಂಗಾಗುತ್ತೆ? ಸೊ ಇದನ್ನು ಯಾರೋ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಕೋಟ್ಯಾಂತರ ನಕ್ಷತ್ರಗಳು, ಬ್ರಹ್ಮಾಂಡ, ಗ್ಯಾಲಕ್ಸಿ, ಇದನ್ನು ಯಾರೋ ಒಬ್ಬ ಕ್ರಿಯೇಟ್ ಮಾಡಿರ್ಬೇಕು ತಾನೆ. ಹೌದು. ಸೊ ಅಂದರೆ ಅರ್ಥ ಇಷ್ಟೇನೆ, ಸೈನ್ಸ್ ಟೆಲ್ಸ್ ಅಸ್ ಹೌ ಥಿಂಗ್ಸ್ ವರ್ಕ್ಸ್ ಬಟ್ ಗಾಡ್ ಟೆಲ್ಸ್ ಅಸ್ ವೈ ಇಟ್ ಈಸ್ ಎಕ್ಸಿಸ್ಟಿಂಗ್ ಅಂತ. ಓಕೆ. ಸೊ ಯಾಕಂದರೆ ಸೈನ್ಸ್ ನಮ್ಗೆ ಹೇಳ್ಕೊಡುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಆದರೆ ನಾವೆಲ್ಲ ಹೇಳ್ಬೋದು ಇಷ್ಟು ಡಿಸ್ಟೆನ್ಸಲ್ಲಿ ಸೂರ್ಯ ಇದ್ದಾನೆ, ಇಷ್ಟು ಡಿಸ್ಟೆನ್ಸಲ್ಲಿ ಗ್ರಹಗತಿಗಳೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ದೇವರು ಇರೋದ್ರಿಂದನೇ, ಅಂದರೆ ಒಂದು ಹೈಯರ್ ಇಂಟೆಲಿಜೆನ್ಸ್ ಇದೆ, ಒಂದು ಡಿವೈನ್ ಇಂಟೆಲಿಜೆನ್ಸ್ ಇದೆ, ಅದಿರೋದ್ರಿಂದನೇ ಪ್ರತಿಯೊಂದು ವಿಷಯಗಳು ಆಗ್ತಾ ಇರುವಂಥದ್ದು. ಒಬ್ಬ ಕ್ರಿಯೇಟರ್, ಆ ಕ್ರಿಯೇಟರ್ ಇಂದನೇ ಪ್ರತಿಯೊಂದು ವಿಷಯಗಳು ಆಗುತ್ತೆ. ಯಾಕಂತ ಹೇಳಿದ್ರೆ ವಿ ಡು ನಾಟ್ ಮ್ಯಾನಿಫೆಸ್ಟ್ ವಾಟ್ ವಿ ವಿಶ್, ವಿ ಆಲ್ವೇಸ್ ಮ್ಯಾನಿಫೆಸ್ಟ್ ವಾಟ್ ವಿ ವೈಬ್ರೇಟ್ ಅಂತ. ಯಾಕಂದ್ರೆ ನಾವು ಯಾವುದ್ರ ಮೇಲೆ ನಂಬಿಕೆ ಇಡ್ತೀವಿ ಅದು ನಡೆದೇ ನಡೆಯುತ್ತೆ. ಹಾಗಾಗಿ ನಮಗಿಂತ ಮೀರಿದೊಂದು ಶಕ್ತಿ ಇದೆ. ಆ ಶಕ್ತಿಗೆ ಯಾವಾಗ ಸರೆಂಡರ್ ಆಗ್ತಾನೆ ಮನುಷ್ಯ, ಆವಾಗ ಆಟೋಮೆಟಿಕ್ ಆಗಿ ಪ್ರತಿಯೊಂದು ವಿಷಯಗಳು ಒಂದು ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜನ ನಂಬೋದಿಲ್ಲ ಅಂತಲ್ಲ, ಸೊ ಜನ ಅದ್ರ ಬಗ್ಗೆ ನಂಬಿಕೆ ಇಡಬೇಕು ಅಂದರೆ ಆ ಶಕ್ತಿ ಬಗ್ಗೆ ಅವ್ರಿಗೆ ಅರಿವಾಗಬೇಕು. ಅದನ್ನು ಫಸ್ಟು ರೂಢಿ ಮಾಡ್ಕೋಬೇಕು. ನಾನೇನು ಅಂದ್ಕೊಂಡ್ರೂ ಆಗೋದಿಲ್ಲಪ್ಪ, ನನಗೆ ಹಿಂಗೆ ಮಾಡೋಕ್ಕಾಗೋದಿಲ್ಲಪ್ಪ, ನನಗೆ ಬಿಸ್ನೆಸ್ ಮಾಡೋದಕ್ಕಾಗೋದಿಲ್ಲ. ಅದೇ ನಾವು ಹೇಳಿದ್ದು ರಿಸೋರ್ಸಸ್ ಇದೆಯಾ ಇಲ್ಲೋ ಅನ್ನೋದು ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಅದು ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಪ್ರತಿಯೊಂದರಲ್ಲೂ ಕೂಡ ನಂಬಿಕೆಯನ್ನು ಇಡಬೇಕು. ನಂಬಿಕೆ ಕೆಟ್ಟವರಿಲ್ಲವೋ ಅಂತ ದಾಸರೇ ಹೇಳಿದ್ದಾರೆ. ಇನ್ನು ಬೇರೆಯವ್ರು ಹೇಳೋದಕ್ಕೆ ಬೇಕಾಗೇ ಇಲ್ಲ ಅಂತ ನಾನು ಅಂದ್ಕೊತೀನಿ. ನಿಜವಾಗ್ಲೂ ನಮ್ಮ ಇನ್ನರ್ ಸಿಸ್ಟಮ್ ಆಫ್ ವೆಲ್ತ್ ಬಗ್ಗೆ ನೀವು ಹೇಳಿದ್ದು ಇವತ್ತಿನ ಎಪಿಸೋಡ್ಸಲ್ಲಿ ಬಹಳ ಒಳ್ಳೆಯ ಮಾಹಿತಿ. ನನಗೊಂದು ಎನರ್ಜಿ ಬಂತು. ಯಾಕಂದರೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ರಿಚ್ ಆಗೋದೇ ದೊಡ್ಡ ಗುರಿ ಅಂತ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೊತ್ತಾಯಿತು ಅದೇ ದೊಡ್ಡ ಗುರಿ ಅಲ್ಲ, ದುಡ್ಡು ಮಾಡೋದೇ ದೊಡ್ಡ ಗುರಿ ಅಲ್ಲ. ಸೊ ಅದಕ್ಕಿಂತ ಬೇರೆ ಆಸ್ಪೆಕ್ಟ್ಸ್ಗಳು ಕೂಡ ಇದೆ ಅನ್ನೋದು ಇವತ್ತು ನಿಮ್ಮಿಂದ ನಾವು ತಿಳ್ಕೊಂಡ್ವಿ ಸರ್. ನಮ್ಮ ವೀಕ್ಷಕರಿಗೂ ಕೂಡ ಇನ್ನೂ ಒಂದಿಷ್ಟು ಡೌಟ್ಸ್ಗಳು, ಪ್ರಶ್ನೆಗಳು ಬರಬಹುದು. ಆದರೆ ನಾನು ಎಲ್ಲರ ಕಮೆಂಟ್ಸ್ಗಳನ್ನು ಕೂಡ ಆಹ್ವಾನಿಸ್ತೀನಿ. ಯಾಕಂದರೆ ನಾವು ಮುಂದಿನ ಕಾರ್ಯಕ್ರಮ ಮಾಡುವಾಗ ಅದ್ರ ಬಗ್ಗೆನೂ ಮಾತಾಡೋದಕ್ಕೆ ಒಂದು ಚಾನ್ಸಸ್ ಸಿಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರಿ ಸರ್. ನಿಜವಾಗಿಯೂ ನನಗಂತೂ ತುಂಬ ಖುಷಿ ಆಯಿತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನೀವು ಸುರೇಶ್ ಶೈವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೈಸೂರಿಗೆ ಹೋಗಬೇಕು ಅಂತಿಲ್ಲ. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.